Hello guys, this is your Spurti and welcome back to my new vlog guys. Guys, ಇವತ್ತು ಮತ್ತೆ ನಾವು ಟ್ವಿನ್ ಟವರ್ ಮುಂದೆ ಬಂದಿದ್ದೀವಿ. ಸೊ ಟುಡೇ ಇಸ್ ಅವರ್ ಲಾಸ್ಟ್ ಡೇ ಇನ್ ಮಲೇಷಿಯಾ. ಸೊ ಇಲ್ಲಿ ಬ್ರಿಡ್ಜ್ ಇದೆಯಲ್ಲ ಮಧ್ಯ, ಆ ಬ್ರಿಡ್ಜ್ ಒಂದು ಪೆಂಡಿಂಗ್ ಇತ್ತು. ಸೊ ಇವತ್ತು ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮನ್ನು. ಸೊ ಇದಾದಮೇಲೆ ಏರ್ಪೋರ್ಟು, ಆಮೇಲೆ ಇದಾದಮೇಲೆ ಬಸ್ಸಿಗೆ ಕರ್ಕೊಂಡೋಗಿ ಏರ್ಪೋರ್ಟಿಗೆ ಕರ್ಕೊಂಡೋಗಿ ಹಾಕ್ತಾರೆ ನಮ್ಮನ್ನು. ಆಲ್ರೆಡಿ ರೂಮೆಲ್ಲ ಚೆಕ್ಔಟ್ ಆಗಿದೆ. ಸೊ ಆ್ಯಂಡ್ ನನ್ನ ಇನ್ನೊಂದು ಅಕೌಂಟು ನೀವು 1,000 ಫಾಲೋವರ್ಸ್ ಮಾಡಿಸ್ಬಿಟ್ರಿ. ನಾನು ನೀವೆಲ್ಲ ಸೀರಿಯಸ್ ತಗೊಳ್ಳಲ್ಲ ಅಂದ್ಕೊಂಡಿದ್ದೆ. ಸೊ ಅದು ಇಲ್ಲೆಲ್ಲರೂ ಗ್ಯಾಪ್ ಸಿಕ್ಕರೆ ಸೆಲೆಬ್ರೇಟ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀವಿ. ಓಕೆ, ಸೊ ಬನ್ನಿ ಗೈಸ್, ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ ಎಲ್ಲರೂ. ಸೊ ಅದು ಬ್ರಿಡ್ಜ್ ತೋರ್ಸೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಬನ್ನಿ. ಸೊ ಗೈಸ್, ಐ ಆಲ್ರೆಡಿ ಸೆಡ್ 1,000 ಫಾಲೋವರ್ಸ್ ಮಾಡಿದ್ದೀರಾ, ಅದಕ್ಕೋಸ್ಕರ ಇದನ್ನು ಸೆಲೆಬ್ರೇಷನ್ ಆಗಿ ತೊಗೊಂಡಿರೋದು. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಗೈಸ್ ನೋಡಿ, ಇದು ನಾನು ಮಲೇಷ್ಯಾದಲ್ಲಿ ತೊಗೊಂಡಿದ್ದು ವಾಚ್ ಹಾಕ್ಕೊಂಡಿದ್ದೀನಿ. ಇಂಡಿಯನ್ ಟೈಮಿಗೆ ಸೆಟ್ ಮಾಡಿಸ್ಕೊಂಡಿದ್ದೆ, ಅದೇ ಟೈಮಲ್ಲಿ ಐತೆ. ಸೊ ಈಗ ಅಲ್ಲಿ ಸ್ಟಿಕ್ಕರ್ ಅಂಟಿಸ್ತಾ ಇದ್ದಾರೆ ನಮ್ಮನ್ನು ಒಳಗೆ ಬಿಡೋಕ್ಕೆ. ಸೊ ಬನ್ನಿ ಹೋಗೋಣ. ಗೈಸ್, ಎಲ್ಲ ಕಡೆನೂ ನನ್ನ ಟ್ರೈಪೋಡ್ ಹೋಲ್ಡ್ ಮಾಡ್ತಾ ಇದ್ದಾರೆ. ಇಲ್ಲೂ ಅಷ್ಟೇ, ಟ್ರೈಪೋಡ್ ಒಳಗೆ ಬಿಡಲಿಲ್ಲ. ಈ ಕಾರ್ಡ್ ಕೊಟ್ಟಿದ್ದಾರೆ, ಈ ಕಾರ್ಡ್ ತೋರಿಸಿದ್ರೆ ಈಗ ಲಾಕರಲ್ಲಿ ಇಟ್ಟಿದ್ದೀನಿ. ವಾಪಸ್ ಬರ್ಬೇಕಾದ್ರೆ ತೊಗೊಂಡು ಬರಬೇಕು. ಸೊ ಗೈಸ್, ಫೈನಲಿ ದಿಸ್ ಇಸ್ ದ ಬ್ರಿಡ್ಜ್. ಶೋ ಯು ಗೈಸ್. ನೋಡಿ, ಇದೇ ಬ್ರಿಡ್ಜ್ ಇದು. ಸೊ ಕೆಳಗಿಂದ ನೋಡಿ ಹೆಂಗಿದೆ ಆ್ಯಕ್ಚುಲಿ. ಇದು ಇವಾಗ ನಾವಿರೋದು 43rd ಫ್ಲೋರಲ್ಲಿ. ಓಕೆ, ಸೊ ಇಲ್ಲಿ ನಮಗೆ 10 ನಿಮಿಷ ಟೈಮ್ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ಮಲೇಷ್ಯಾ. ಸೊ ಆಲ್ ಅಬೌಟ್ ಟವರ್ಸ್ 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 ಟವರ್. ಅಲ್ಲಿದ್ವಿ ಗೈಸ್, ಇವಾಗ ಇಲ್ಲಿದ್ದೀವಿ. ಸೊ ಗೈಸ್, 86th ಫ್ಲೋರಲ್ಲಿದ್ದೀವಿ ಇವಾಗ. ಆವಾಗಲೇ 43rdಲ್ಲಿದ್ವಿ. ಸೊ 86th ಫ್ಲೋರಿಂದ ಹೆಂಗೆ ಕಾಣಿಸ್ತದೆ ನೋಡಿ. ಇದು ಟ್ವಿನ್ ಟವರ್ ಮಾಡೆಲ್ ಇದು. ಓಕೆ, ಆಲ್ ಮಲೇಷಿಯಾ. ಎಸ್, ಎಕ್ಸಾಕ್ಟ್ಲಿ. ನೋಡಿ, ಶೋ ಯು ಅಲ್ಲಿ ಟಿಪ್ ಆಫ್ ದ ಫಸ್ಟ್ ಫಿಂಗರ್ ಇದೆಯಲ್ಲ, ಅಲ್ಲಿ ನಾವಿದ್ದಿದ್ದು ಆ್ಯಕ್ಚುಲಿ. ಅಲ್ಲಿ ಬಸ್ ನಿಂತಿತ್ತು ನಮ್ಮದು. ನಾವು ಅಲ್ಲಿ ಇಳಿದು ರೋಡ್ ದಾಟ್ಕೊಂಡು ಹಿಂಗೆ ಬಂದು ಮೇಲೆ ಬಂದಿದ್ದೀವಿ. ಗೈಸಲ್ಲಿ ನಾವು ಮಿಸ್ ಆಗಿ ಬಿದ್ದರು, ನಾವೇ ಸಿಗಲ್ಲ ಅನ್ಸುತ್ತೆ, ಹೆಣನೇ ಸಿಗಲ್ಲ ಅನ್ಸುತ್ತೆ, ಹಂಗಿದೆ ಇದು. ಸೊ ಇದು ಬೈನಾಕ್ಯುಲರಲ್ಲಿ. ಸೊ ಗೊತ್ತಾಗಲ್ಲ ಏನು ನೋಡ್ತಿದ್ದೀವಿ ಅಂತ. ಇಲ್ಲಿ ನೋಡಿಬಿಟ್ಟು ಹಿಂಗೆ ಆಚೆ ಬಂದರೆ ಏನು ನೋಡಿದ್ವಿ ಅಂತಲೂ ಗೊತ್ತಾಗಲ್ಲ. ಅಷ್ಟು ಸೂಕ್ಷ್ಮ ಸೆನ್ಸಿಟಿವ್ ಥಿಂಗ್ಸ್ ಎಲ್ಲ ಇದರಲ್ಲಿ ಕಾಣುತ್ತೆ. ಈವನ್ ಗಾಡಿದು ನಂಬರ್ ಪ್ಲೇಟ್ಸ್ ಕೂಡ ಕಾಣಿಸ್ತದೆ ಇದರಲ್ಲಿ, ಬಟ್ ನಾನು ನಿಮಗೆ ತೋರ್ಸೋಕ್ಕಾಗ್ತಾಯಿಲ್ಲ. ಸೊ ದಿಸ್ ಇಸ್ ಆಲ್ ಅಬೌಟ್ ಮಲೇಷ್ಯಾ ಗೈಸ್. ಎಲ್ಲಿ ನೋಡಿದ್ರು ಟವರ್, ಬಿಲ್ಡಿಂಗ್ಸ್, ಆಮೇಲೆ ಎಕ್ಸ್ಪೆನ್ಸಿವ್ ಕಂಟ್ರಿ ಅಂತ ಹೇಳ್ಬೋದು. ಸೊ ದಿಸ್ ಇಸ್ ಆಲ್ ಅಬೌಟ್ ಮಲೇಷ್ಯಾ. ಸೊ ದಿಸ್ ಇಸ್ ಅವರ್ ಟುಡೇಸ್ ಲಾಸ್ಟ್ ಡೇ ಇನ್ ಮಲೇಷ್ಯಾ. ಸೊ ಗೈಸ್, ಈ ಕಾರ್ಡ್ ಕೊಟ್ಟಿದ್ರಲ್ಲ, ಎಕ್ಸ್ಕ್ಯೂಸ್ ಮೀ, ಲಾಕರ್. ಥ್ಯಾಂಕ್ ಯು, I got it. Guys, this guy was our guide throughout our Malaysia trip. ಎಷ್ಟು ನಾಲೆಡ್ಜ್ ಇದೆ ಈ ವ್ಯಕ್ತಿಗೆ ಅಂದರೆ ಸೀರಿಯಸ್ಲಿ ಒಂದೊಂದು ಇಂಚು ತಿಳ್ಕೊಂಡಿದ್ದಾರೆ. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಿದ್ರು. ಆ್ಯಂಡ್ ಹಿ ವಾಸ್ ವೆರಿ ಪೇಷಂಟ್. ಸೊ ತುಂಬ ಚೆನ್ನಾಗಿ ನಾಲೆಡ್ಜ್ ಇಟ್ಕೊಂಡಿದ್ದಿದ್ದು ಮನುಷ್ಯ ಆ್ಯಕ್ಚುಲಿ. ಸೊ ಹಿಸ್ ನೇಮ್ ಇಸ್ ವೆನೋ.
Bye bye. ಗೈಸ್ ಐ ಮೀನ್ ಮಲೇಷ್ಯಾ ಏರ್ಪೋರ್ಟ್ ಲೆಗೋ ಸ್ಟೋರಲ್ಲಿದ್ದೀನಿ. ಸೊ ನಮ್ಮ ಅಕ್ಕಂಗೆ ಒಂದಷ್ಟು ಐಟಮ್ಸ್ ಬೇಕಿತ್ತು, ಅದಕ್ಕೆ ತಗೊಳಕ್ಕೆ ಬಂದಿದ್ದೀನಿ. ಯಾ ಜಸ್ಟ್ ಗಿವ್ ಮಿ. ಸೊ ಇಟ್ ಈಸ್ ಬೇಸಿಕಲಿ ಅ ಟಾಯ್ ಸ್ಟೋರ್, ಓಕೆನಾ. ಸೊ ಈ ಥರ ಲೆಗೋಸ್ ಅಂದರೆ ಈ ಥರ ಎಲ್ಲ ಐಟಮ್ಸ್ ಜೋಡಿಸ್ಕೊಂಡು ಹೋದರೆ ಆ ಥರ ಲೈಕ್ ನನಗೆ ಸಿಂಪಲಾಗಿ ಹೇಳ್ತಾ ಇದ್ದೀನಿ ನಿಮಗೆ, ಜೋಡಿಸ್ಕೊಂಡು ಹೋಗ್ಬೇಕು, ಸಾಲಿಡ್ ಫಾರ್ಮಲ್ಲಿರುತ್ತೆ. ಸೊ ಇದನ್ನು ಜೋಡಿಸ್ಕೊಂಡು ಹೋದರೆ ಒಂದು ಆರ್ಟ್ ಆಗುತ್ತೆ, ಒಂದು ಟಾಯ್ ಆಗುತ್ತೆ. ಸೊ ಶಿ ಈಸ್ ವೆರಿ ಫಾಂಡ್ ಆಫ್ ಇಟ್. ಸೊ ಇಲ್ಲಿ ದೆರ್ ಆರ್ ಸೋ ಮೆನಿ ನಂಬರ್ಸ್ ಆಫ್ ಲೆಗೋಸ್ ಹಿಯರ್. ಆ್ಯಕ್ಚುಲಿ ಮಲೇಷ್ಯಾದಲ್ಲಿ ಹೇಳ್ತಾ ಇದ್ಲು, ನಾನು ಇದ್ದಾಗಲೇ ಹೇಳ್ತಾ ಇದ್ಲು ಅಲ್ಲಿಗೆ ಹೋಗಬೇಕು ಇಲ್ಲಿಗೆ ಹೋಗಬೇಕು, ಅವಳಿದ್ದಾಗಲೂ ಹೇಳ್ತಿದ್ಲು ತೊಗೋಬೇಕಂತ ಆಗ್ತಿರ್ಲಿಲ್ಲ. ಸೊ ಐ ಕೇಮ್ ಹಿಯರ್. Yeah, there? Okay. So where you can help me out? Can you help me out? I don't know anything here. So okay. So have to put here. So you just give me the trial now. Just give out one trial. Okay. ಸೊ ಗೈಸ್ ಸಿಂಪಲಾಗಿ ಹೇಳ್ಬೇಕಂದ್ರೆ ನೋಡಿ ಈ ಥರ ಇರುತ್ತೆ. ಸೊ ಜೋಡಿಸಿದಾಗ ಒಂದು ಫಾರ್ಮ್ಯಾಟಿಗೆ ಬರುತ್ತೆ. ಸೊ ಪೀಪಲ್ ಲೈಕ್ ದೀಸ್ ಕೈಂಡ್ ಆಫ್ ಥಿಂಗ್ಸ್, ನಾಟ್ ಸೋ ಮಚ್ ಪೀಪಲ್, ದೆರ್ ಆರ್ ಸಮ್ ಕ್ಯಾಟಗರಿ ಆಫ್ ಪೀಪಲ್, ಸೊ ದೇ ಲೈಕ್ ದೀಸ್ ಕೈಂಡ್ ಆಫ್ ಥಿಂಗ್ಸ್. ನನಗೆ ಸಾಫ್ಟ್ ಟಾಯ್ಸ್ ಆ ಥರದ್ದು ಹೆಂಗೆ ಇಷ್ಟನೋ ಆ ಥರ. ಸೊ ಈ ಥರ ಇರುತ್ತೆ. ಸೊ ನನ್ನ ಕಸಿನಿಗೂ ಈ ಥರದ್ದೆಲ್ಲ ಇಷ್ಟ. ಸೊ ಇದು ಒಂದು ಸ್ಟ್ಯಾಂಪ್ ಏನೋ ತೊಗೊಳಕ್ಕೆ ಕೇಳಿದ್ಲು, ಅವನು ಅದು ಖಾಲಿ ಆಗಿದೆ ಅಂದ. ಡಿಸ್ಕೌಂಟ್ಸ್ ಕೇಳ್ತಿದ್ದೀವಿ, ಅದು ಖಾಲಿ ಆಗಿದೆ, ಎಲ್ಲನೂ ಖಾಲಿ ಆಗಿದೆ ಅಂತೆ ಅವಳಲ್ಲಿ ಪಾಪ. ಸೊ ನನಗೇನು ಸಿಗ್ತಿಲ್ವಲ್ಲ ಅಂತ ಬೇಜಾರಾಗ್ತಿದ್ದಾಳೆ. ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ನೋಡಿ ಈ ಥರ ಎಲ್ಲ ಇರುತ್ತೆ. ಓಕೆ ಗೈಸ್, ಏನಂದರೆ ಇಲ್ಲ ಅವಳು ಕೇಳ್ತಿರೋವಂಥ ಥಿಂಗ್ಸ್ ಯಾವುದೂ ಸಿಗಲಿಲ್ಲ. ಯಾವುದೋ ಒಂದು ಓಕೆ ಫೈನ್ ಇದಿರಲಿ ಅಂತ ಹೇಳೋದು. ಸೊ ಅದಕ್ಕೆ ಪರ್ಚೇಸ್ ಆಯಿತು, ಹೋಗ್ತಾಯಿದ್ವಿ. ಗೈಸ್ ಇವಳಿಗೆ ಹೊಟ್ಟೆ ಹಸಿತಿದೆ ಅಂತ ಅದಕ್ಕೆ ಅಡ್ಡಾಡ್ತಿದ್ದೀವಿ ಮಲೇಷ್ಯಾ ಏರ್ಪೋರ್ಟಲ್ಲಿ ಏನಾದ್ರು ತಿನ್ನೋಣ ಅಂತ. ಬಟ್ ನಮ್ಮ ಹತ್ರ ರಿಂಗೇಟ್ಸ್ ಇಲ್ಲ, ಒಂದು 4-5 ರಿಂಗೇಟ್ಸ್ ಇದೆ. ಇವಳ ಹತ್ರ ಒಂದಷ್ಟು ಕಾರ್ಡ್ಸ್ ಇದೆಯಂತ, ಅದು ವರ್ಕ್ ಆಗುತ್ತಾ ನೋಡ್ಬೇಕು ಇವಾಗ. ಸೊ ಬನ್ನಿ. ಇನ್ನೊಂದು ದೇರ್ ಇಸ್ ಅನದರ್ ಒನ್, ವೇಟ್, ಚೆಕ್ ದಿಸ್. You put your PIN number? Yeah, working. We check. Okay. If okay, we proceed. It's declined. No. No. It's okay. Sorry. It's okay. ಗೈಸ್, 2 ಕಾರ್ಡ್ ವರ್ಕ್ ಆಗಿಲ್ಲ. ಸೊ ಇಲ್ಲೆಲ್ಲ ಬೇರೆ ಥರ ಸಿಸ್ಟಮ್ಸ್ ಇರುತ್ತೆ, ಲೈಕ್ ಫೋನ್ಪೇ ಅದೆಲ್ಲ ಕೆಲವೊಂದು ಕಡೆ ವರ್ಕ್ ಆಗುತ್ತೆ. ಪ್ರಾಬಬ್ಲಿ ಏರ್ಪೋರ್ಟಲ್ಲಿ ಕಷ್ಟನೇ, ಮಲೇಷ್ಯಾ ಏರ್ಪೋರ್ಟಲ್ಲಿ. ಇಲ್ಲೇ ಯಾಕೆ ಹೋಗ್ತಿದ್ದೀವಿ ನಾವು? ನೀನು ನಂತರ ವೀಡಿಯೋ ಮಾಡ್ಕೊಂಡು ಎಲ್ಲೆಲ್ಲೋ ಹೋಗಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಏನು ಮಾಡೋದು? ರಿಂಗೇಟ್ಸ್ ಇಲ್ವಾ ನಿನ್ನ ಹತ್ರ? ಒಂಟಿ ಹತ್ರನೂ ಇಲ್ವಾ? ನನ್ನ ಹತ್ರ ಒಂದು 4 ಇರಬೇಕಷ್ಟೇ. ತಡಿ ನೋಡೋಣ, ದುಡ್ಡೆಲ್ಲ ಸೇರಿಸಿ ಏನಾದ್ರು ಮಾಡೋಂತ. ಗೈಸ್ ಏನಂದರೆ ನನ್ನ ಹತ್ರ ಒಂದು 11 ರಿಂಗೇಟ್ ಇತ್ತು, ಪ್ಲಸ್ ಒಂದಷ್ಟು ಕಾಸು, ಮತ್ತು ಇವ್ರ ಆಂಟಿ ಹತ್ರ ಒಂದಷ್ಟು ಕಾಸು. ಇದೆಲ್ಲ ಇಂಡಿಯನ್ ಬೇಡಪ್ಪ, ಪಪ್ಪು ಸಿಕ್ಕರೆ ಸಾಕು ನಮಗೆ, ಹೊಟ್ಟೆ ಸಿಗುತ್ತೆ. ಸೊ ಇಷ್ಟು ಏನೋ ಕೂಡಿಟ್ಟು ತಂದಿದ್ದೀವಿ. ನೋಡೋಣ, ಅವನಿಗೆ ಕೇಳ್ತೀವಿ. ಈ ಪೈಸಾನು ಎಷ್ಟಂತ ನಮಗೆ ಗೊತ್ತಿಲ್ಲ ಆ್ಯಕ್ಚುಲಿ. ಕೇಳೋಣ ಬನ್ನಿ. ಎಕ್ಸ್ಕ್ಯೂಸ್ ಮೀ, see we have this much of amount. We don't know how much this coins cost. Okay, you just check with this. If it comes for 13 means you can give that sandwich. No, you just count it. Oh, okay.
Yeah. So, this one 10 ringgit. Yeah. 10, 11, 11. 12, Oh, 13. okay. So you just want one sandwich. Yeah, just one. Just give me change. It's okay, I take this, I give you one, yeah? Yeah. 1 second, yeah? Okay. 13 minutes ಜಾಸ್ತಿ ಇತ್ತು ಎತ್ಕೊಂಡು ಹೋಗ್ಬಿಟ್ಟ ಅದೇ ಎತ್ಕೊಂಡು ಹೋದ್ನ ಅವನು. Guys, what is this? Okay. How much is that? This one 13. This one after service charge it will cost you like 15. It's okay, I just Yeah. give you again. Yeah. Okay. You adjust and give. Just one sandwich, yeah? Yeah. ಪಾಪ ಅವನೇ ಅಡ್ಜಸ್ಟ್ ಮಾಡಿಕೊಡ್ತಾವ್ ಕಣೆ ಪಾಪ. ಅಂದರೆ ಟ್ಯಾಕ್ಸ್ ಸೇರಿ ಆಗಿರುತ್ತೆ ಒಂದು 2 ರೂಪಾಯಿ. ಐ ಮೀನ್ 2 ರಿಂಗೇಟ್ ಆಗಿರುತ್ತೆ, ಅವನೇ ಕೊಡ್ತಾವನೆ. ಅವನೇ ಎತ್ಕೊಂಡ್ಬಿಟ್ಟ. ಯಾರಿಗೆ ಗೊತ್ತು ನಮ್ಮ ಗುಗ್ಗುಗಳು ಅಂತ ಅದನ್ನು ಮಾಡಿರ್ಬೋದು. ಅವನೇನೋ ನಾನೇ ಕೊಡ್ತೀನಿ ಅಂತವನೇ ಕೊಡ್ಲಿ ಬಿಡು. ಡೈನ್ ಇನ್ It's okay, you can bring inside. ಯಾ ಓಕೆ. Okay, just one table. ಯಾ ಥ್ಯಾಂಕ್ ಯು. ಗೈಸ್ ಕೊಟ್ಟಿದ್ದಾನೆ ಪಾಪ, ಹೊಟ್ಟೆ ಸಿದ್ದಿತ್ತು ಇವಳಿಗೆ. ಇವಾಗ ತಿಂತಾಳೆ, ನೋಡೋಣ ಬನ್ನಿ. ಈ 2 ಕೊಟ್ಟಿದ್ದಾನೆ ಕರೆಕ್ಟಾಗಿ. ಇಲ್ಲ 2 ಇದ್ದಿದ್ದು ಅನ್ಸುತ್ತೆ. ಅಲ್ಲೇ ಇದೆ ನೋಡು ಓಪನಿಂಗು. ಇವತ್ತು ಓಪನ್ ಮಾಡಲ್ಲ ನಾನು. ನಿಜ ಇವತ್ತೇ ಕಿತ್ತು ಬಿಡತ್ತಾಗೆ ನಮ್ಮ ಇಂಡಿಯನ್ ಸ್ಟೈಲಾಗೆ ಅಷ್ಟೇ ನೋಡು. ಇವಾಗ ಓಪನ್ ಮಾಡೋದು ಹಿಂಗೆ ಅಂತ ಗೊತ್ತಾಯ್ತು. Guys. ಹೋಗಿ ಹೋಟ್ಲಲ್ಲಿ ಬೆಡ್ ಗಂಡು ಕೊಟ್ಟಿದ್ರಲ್ಲ ಹಂಗೆ ಹೆಚ್ಚಿ ಮಗ ಗೈಸ್, ನಮ್ಮ ಹತ್ರ ಮೊದಲೇ ಕಮ್ಮಿ ದುಡ್ಡಿತ್ತು, ಒಂದು 2 ರಿಂಗೇಟ್ ಕಮ್ಮಿ ಇತ್ತು. ಅವನೇ ಏನೋ ಅಡ್ಜಸ್ಟ್ ಮಾಡಿ ಕೊಟ್ಟೆ ಅಂತ ಕೊಟ್ಟ, ತಿಂದ್ವಿ. ಅದೇನು ನಿಜವಲ್ಲ ಅಡ್ಜಸ್ಟ್ ಮಾಡಿಕೊಟ್ನೋ ಏನೋ ಗೊತ್ತಿಲ್ಲ. ಇಟ್ಸ್ ಓಕೆ. ಒಟ್ಟು ಇವಳಿಗೆ ಹೊಟ್ಟೆ ತುಂಬ್ತಾನೆ ಅಷ್ಟೇ. ಗೈಸ್ ನೋಡಿ, ಚೆಕ್ಕಿನ್ನಿಗೆ ಎಲ್ಲ ಐಟಮ್ಸ್ ಹಾಕಿದ್ದೀವಿ ಇವಾಗ. ಇವಾಗ ಎಲ್ಲ ಚೆಕ್ಕಿನ್ ಆಯಿತು, ಕ್ಯಾಬಿನ್ ಬ್ಯಾಗ್ಸ್ ಕೂಡ ಚೆಕ್ಕಿನ್ ಆಯಿತು. ಸೊ ಇವಾಗ ಏರ್ಪೋರ್ಟ್ ಒಳಗಡೆ ಬಂದಿದ್ದೀವಿ. ಸೊ ಇಲ್ಲಿ ಕೂತಿದ್ದೀವಿ. ನನಗೆ ಚಾರ್ಜಿಂಗ್ ಪಾಯಿಂಟ್ ಬೇಕಿತ್ತು, ನಾನು ಚಾರ್ಜ್ ಹಾಕೊಂಡು ಕೂತ್ಕೊಂಡು ಬ್ಲಾಗ್ ಮಾಡ್ತಿದ್ದೀನಿ. ಸೊ ಈಗ ನೆಕ್ಸ್ಟ್ ಸ್ಟೆಪ್ ಏರೋಪ್ಲೈನ್ ಒಳಗಡೆ ಹೋಗೋದು. ಓಕೆ, ಸೊ ಇವತ್ತು ನೈಟ್ ಬೆಂಗಳೂರಿಗೆ ಹೋಗ್ತೀವಿ. ಲೆಟ್ಸ್ ಗೋ ಗೈಸ್. ಇವಾಗ ಫ್ಲೈಟ್ ಒಳಗಡೆ ಹೋಗ್ತಾ ಇದ್ದೀವಿ. ಗೈಸ್, ಈ ಥರ ಸೀಟ್ಸು ಬಿಸ್ನೆಸ್ ಕ್ಲಾಸು, ಇದು ನಾರ್ಮಲ್ ಸೀಟ್ಸ್. ಸೊ ಗೈಸ್, ಫ್ಲೈಟಿಗೆ ಬಂದಿದ್ದೀವಿ. ಸೊ ಒಂದು 2.5 ಅವರ್. ಗೈಸ್, ನನಗೆ ಹೊಟ್ಟೆ ಹಸಿತಿರೋದಕ್ಕೂ, ನನ್ನ ಹತ್ರ ರಿಂಗೇಟ್ಸ್ ಇಲ್ದಿರೋದಕ್ಕೂ, ಇವ್ರು ಫುಡ್ ಸರ್ವ್ ಮಾಡ್ತಿರೋದಕ್ಕೂ ಯಪ್ಪ ಹೆಂಗೆ ಅನ್ನಿಸ್ತೈತೆ ಅಂದರೆ, ಒಂದು 5 ರಿಂಗೇಟ್ ಇದ್ದಿದ್ರು ಏನಾದ್ರು ಮಾಡ್ಬೋದಿತ್ತಲ್ಲಪ್ಪ ಅಂತ ಅನ್ನಿಸ್ತೈತೆ ಗೈಸ್. ಇದು ಅಂತ ಬೇರೆ ಅಂತಿದೆ ಫುಡ್ಡು. ಚೆನ್ನಾಗಿರೋದು ಸೆಕೆಂಡ್ರಿ, ಹೊಟ್ಟೆ ತುಂಬಿಸ್ಕೋಬೇಕಲ್ವಾ ಗೈಸ್. ಫ್ಲೈಟಲ್ಲಿ ವಾಶ್ರೂಮ್ ತೋರಿಸ್ಲ. ಇಷ್ಟೇ ಸಣ್ಣದು ಗೈಸ್, ಇಷ್ಟೇ. ಫ್ಲಶ್ ಮಾಡಿದ್ರೆ ಯಾವ ಭೂಕಂಪ ಆಗಿದೆ ಅಂತ ಸೌಂಡ್ ಬರುತ್ತೆ. ಹೊಟ್ಟೆ ಹಸುವಿಗೆ ನಿದ್ದೆನೂ ಬರ್ತಿಲ್ಲ, ಏನೂ ಬರ್ತಿಲ್ಲ. ಫ್ಲೈಟು ಹೊರಡೋದು ಬೇರೆ ಡಿಲೇ ಆಯಿತು. ಸೊ ಈಗ ಲ್ಯಾಂಡ್ ಆಗೋದು ಡಿಲೇ ಆಗುತ್ತಂತೆ. ಸಿಕ್ಕಾಪಟ್ಟೆ ಹಿಂಸೆ ಆಗ್ತಿದೆ. ನನಗೆ ನಿಂತ್ಕೊಳ್ಳೋಕ್ಕೂ ಆಗ್ತಿಲ್ಲ, ಮಾತಾಡೋಕ್ಕೂ ಆಗ್ತಿಲ್ಲ ಲಿಟ್ರಲಿ. ಸೊ ಒಬ್ಬರ ಹತ್ರ ನನ್ನ ಪಕ್ಕದಲ್ಲಿದ್ದರು, ಅವ್ರ ಹತ್ರ ರಿಂಗೇಟ್ಸ್ ಇದೆಯಾ ಅಂತ ಕೇಳಿದೆ. ಇದೆ ಮೇಡಮ್, ಯಾಕೆ ಅಂದರು. ನಾನು ತುಂಬ ಹೊಟ್ಟೆ ಹಸಿದಂಗೆ ಆಗ್ತಿಲ್ಲ, ನಾನು ಫೋನ್ಪೇ ಮಾಡ್ತೀನಿ ಹೇಳಿದ ತಕ್ಷಣ ಅಂದೆ. ತೊಗೊಳ್ಳಿ ಆಯ್ತು
ಎಲ್ಲಿ ಏರಿಯಾ? ಒಂದಿನ ನೋಡಿಲ್ಲ. ಸೀರಿಯಸ್ಲಿ ಸಿಗೋಣ. ಬಾಯ್ ಗೈಸ್. ಅಲ್ಲಿ ಹೋಗ್ತಿದಾರಲ್ಲ ರೆಡ್ ಬ್ಯಾಗ್ ಆ ಅಂಕಲ್ಲು, ಅವರೇ ನನಗೆ ಫುಡ್ ಸ್ಪಾನ್ಸರ್ ಮಾಡಿದ್ದು. ಫುಲ್ಲು ಹೊಟ್ಟೆಸ್ಕೊಂಡು ಸತ್ತು ತಲೆ ಸುತ್ತಿ ಇನ್ನೇನು ಬೀಳ್ತಿದ್ದೆ. ರೆಂಗೇಡ್ಸ್ಕೊಟ್ಟು ಕಾಪಾಡಿದ್ರು. ಅಷ್ಟೊಂದೇನು ಹೊಟ್ಟೆನೂ ತೊಗೊಂಡಿರ್ಲಿಲ್ವಾ? ಮಾಡಿದ್ದೆ ಆದರೂ ರಾತ್ರಿ ಅಲ್ಲ. ಇಲ್ಲೇ ಊಟ ಮಾಡೋಣ. ಹ್ಞೂನಪ್ಪ ಫಸ್ಟು ಹೋಗಿ ಇಲ್ಲೇ ಅಲ್ಲ ಈ ಬಸ್ ಎಲ್ಲ ಒಂದು ಕಡೆ ನಿಲ್ಲಿಸಿ ಊಟ ಮಾಡಿಸ್ಕೊಳ. ಮೋಸ್ಟ್ಲಿ ನಿಲ್ಸಲ್ಲ. ಬಸ್ ಊಟ ಮಾಡೋಣ ನಿಲ್ಲಿಸ್ತಾರೆ. ಇಲ್ಲೆಲ್ಲ ಸರಿಯಲ್ಲ, ಇಲ್ಲಿ ಸರಿ ಇಲ್ಲ, ಇಲ್ಲಿ ಸರಿ ಇರಲ್ಲ, ಇಲ್ಲಿ ಸರಿ ಇರಲ್ಲ ನಿಜ. ಬಸ್ ನನಗೆ ಹೇಳಿ ಒಳ್ಳೆ ಕಡೆ ಒಂದು ಕಡೆ ಊಟ ಮಾಡಿಸ್ಕೊಳ. ಸರ್ 10:30 ಏನು ತೊಂದರೆ ಇಲ್ಲ, ಊಟ ಎಲ್ಲ ಸಿಗುತ್ತೆ. ಗೈಸ್ ಊಟ ಮಾಡಿ ಪಾಚ್ಕೊಂಬಿಟ್ಟಿದ್ದೆ ಫ್ಲೈಟಲ್ಲಿ. ಊಟ ಇಲ್ದಾಗ ಎಷ್ಟು ಹಿಂಸೆ ಆಯಿತು, ಮಲ್ಕೊಳ್ಳೋಕೆ ನಿದ್ದೆನೇ ಬರ್ತಿರ್ಲಿಲ್ಲ. ಹಿಂಸೆ ಹೊಟ್ಟೆ ಹಸಿವು, ತಲೆನೋವು. ಊಟ ಬಿದ್ದ ತಕ್ಷಣ 5 ನಿಮಿಷಕ್ಕೆ ಪಾಚ್ಕೊಂಬಿಟ್ಟೆ. ಸೊ ಇವಾಗ ಲಗೇಜ್ ಕಲೆಕ್ಟ್ ಮಾಡ್ಕೊಳಕ್ಕೆ ಬಂದಿದ್ದೀವಿ. ಫೈನಲಿ ವಿ ಹ್ಯಾವ್ ಲ್ಯಾಂಡೆಡ್ ಟು ಇಂಡಿಯಾ ಗೈಸ್. ಗೈಸ್ ಈ ದೋಸೆಗೆ ಏರ್ಪೋರ್ಟಲ್ಲಿ ತಗೊಂಡಿರೋದು 270 ರೂಪಾಯಿ ಅಷ್ಟೇ. ಎಣ್ಣೆ ನೋಡಿ ಹೆಂಗಿದೆ. ನಾನು ಲ್ಯಾಂಡ್ ಆದ್ಮೇಲೆ ಹೆಂಗೆ ಫೀಲ್ ಆಗ್ತೈತೆ ನಿಮಗೆ? ಎಲ್ಲ ಇಂಡಿಯಾಗೆ ಬೇಬಿ ಹೇಳು. ಏನು ಫೀಲ್ ಆಗ್ತೈತಿ, ಏನು ಅನ್ನಿಸ್ತಿಲ್ಲ? ಯಾಕಾದ್ರೂ ಬಂದ್ಲ ಅನಿಸ್ತೈತೆ ತಲೆ ತಿನ್ನೋಕ್ಕೆ. ವೈ ಬೇಬಿ? ಹಾಂ ಹಂಗೆ ಹಾಂ ಹಂಗೆ ಸುಮ್ಮನೆ ಏನು ಅನ್ನಿಸ್ತಿಲ್ಲ? ಏನು ಅನ್ನಿಸ್ತಿಲ್ಲ? ಈ 5 ವರ್ಷ ಫಾರಿನಿಗೆ ಹೊಡೆದೊಳಗೆ ಅಷ್ಟಿಗಲ್ಲ. 5 ದಿನ ಹೋಗಿ ಬಂದು ಇಟ್ಕ. So guys, I am back to India, Karnataka, ಚಿತ್ರದುರ್ಗ. ಬೇಬಿ ಬಂದಿದ್ದಾಳೆ ಗೈಸ್, ನನ್ನ ಪಿಕ್ ಮಾಡ್ಕೊಂಡು ಹೋಗಿ. ಇವಾಗ ಪಿಕ್ ಮಾಡ್ಕೊಂಡು ಹೋಗಿ ಮನೆಗೆ ಹಾಕ್ತಾಳೆ. ಸೊ ಇಲ್ಲಿಗೆ ನಾನು ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸೊ ದಿಸ್ ಇಸ್ ಯುವರ್ ಸ್ಫೂರ್ತಿ ಸೈನಿಂಗ್ ಆಫ್. ದಯವಿಟ್ಟು ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ನನ್ನ ಫಾಲೋ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಬಾಯ್ ಬಾಯ್ ಬಾಯ್.